ನನ್ನ ಹೆಸರು ಅಶ್ವಿನಿ ಪ್ರಭಾಕರ್ ಅಂತ. ಹ್ಮ್ ಹ್ಮ್. ನಾವಿಲ್ಲಿ ವರ್ತೂರ್ ಹತ್ರ ಜಂತ್ಕೊಂಡನಹಳ್ಳಿ ಅಂತ ಈ ಊರು. ಸೊ ಇಲ್ಲಿ ಒಂದು 3 years ಇಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ. ಫಸ್ಟ್ ನಾನು ಹಾಕಿದ್ದು ಸೊಪ್ಪುಗಳು. ಓಕೆ ಯಾಕಂದ್ರೆ ಸಿಂಪಲ್ ಆಗಿ ಫಸ್ಟ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸೊಪ್ಪಿಂದಾನೆ ಸ್ಟಾರ್ಟ್ ಮಾಡ್ಬೋದು. ಓಕೆ ಈಸಿ ಅದಕ್ಕೆ ಯಾವ್ದು ಅಷ್ಟೊಂದು ಇದು ಏನ್ Effort ಬೇಕಾಗಿರಲ್ಲ. ಅವಶ್ಯಕತೆ ಇಲ್ಲ. ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ವಾ ಆತರ. ಓಕೆ ಇಲ್ಲಿ ರೋಗ ಬರ್ದೇ ಇರೋ ತರ ಕಾಪಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ 50% ಗೆದ್ದಾಗೆ. ರೋಗ ಬರ್ದಿರೋ ರೀತಿ ಅದನ್ನ ಫುಲ್ ಡೆಸ್ಟ್ರಾಯ್ ಮಾಡುತ್ತೆ, ಆ ಪೆಸ್ಟ್ ನ ಫುಲ್ ಡೆಸ್ಟ್ರಾಯ್ ಮಾಡುತ್ತೆ ಅನ್ನೋದು ಇರಲ್ಲ. Okay. ಸೊ ಅದಕ್ಕೆ ಆರ್ಗ್ಯಾನಿಕ್ ತರಕಾರಿಗಳು ನನಗ್ ಗೊತ್ತಿರೋ ಪ್ರಕಾರ ಯೂರಿನ್, ಆಮೇಲೆ ಇದು ಕೌಡಂಗು, ಆಮೇಲೆ ಇವಾಗ ನಾವು ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಮಾಡ್ತೀವಿ. ಹೌದು. ಓಕೆ cold ಕೋಲ್ಡ್ ಪ್ರೆಸ್ ಆಯಿಲ್ ಮಾಡ್ತೀರಾ ನೀವು? ಓಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಮಾಡಿದಾಗ ನಮ್ಗೆ ಅದ್ರಲ್ಲಿ ಆಯಿಲ್ ಕೇಕ್ ಮಿಕ್ಕೊಳ್ಳುತ್ತಲ್ವಾ ಹಿಂಡಿ ಮಾಡ್ತಾ ಇರೋದು. ಓಕೆ 6 ಎಕರೆಗೂ ಒಂದೇ ಕ್ರಾಪ್. ಚಿಲಿಲಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಸಪೋಸ್ ಈ ಕಾಯಲ್ಲಿ ಸಪೋಸ್ ಅದು ಸೇಲ್ ಆಗ್ಲಿಲ್ಲ ಅಥವಾ ನಮ್ಗೆ ಆರ್ಡರ್ಗಳು ಸರಿಯಾಗಿ ಬರ್ಲಿಲ್ಲ ಅಂದ್ರು ಅದು ಹಣ್ಣಾದ್ಮೇಲೆ ಹಣ್ಣಾದ್ಮೇಲೆ ಹೌದು ಡ್ರೈ ಚಿಲ್ಲೀಸ್ ವರ್ಕೌಟ್ ಆಗುತ್ತೆ. ಮಿತ್ರರೇ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್ SGP. ನಾನು ಬ್ಯಾಂಗ್ಳೂರಿಂದ ಒಂದು 15-20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಫಾರ್ಮ್ ಬಂದಿದ್ದೀನಿ. ಇಲ್ಲಿ ಆರ್ಗ್ಯಾನಿಕಲಿ ವೆಜಿಟೇಬಲ್ಸ್ ನ ಗ್ರೋ ಮಾಡ್ತಾ ಇದ್ದಾರೆ. ಬಂದಿದ್ದು ಕಾರಣ ಎರಡು. ಒಂದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾರಾದ್ರೂ ಮಾಡ್ಬೇಕು ಅನ್ನೋಂಥವ್ರಿಗೆ ಒಂದು ಎಜುಕೇಶನ್ ಕೊಡ್ಬೇಕು ಅಂತ. ಈ ಸ್ಟಾರ್ಟಿಂಗ್ ಅಲ್ಲಿ ಏನು ಪ್ರಿಕಾಷನ್ಸ್ ತಗೊಬೇಕಾಗತ್ತೆ ಮತ್ತೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅದೊಂದು ಇನ್ಫಾರ್ಮೇಶನ್ ಕೊಡೋದು. ಹಾಗೇನೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ನಾವು ಬೈ ಮಾಡ್ಬೇಕು ಅನ್ನೋಂಥವ್ರಿಗೆ ಯಾಕೆ ಅಷ್ಟೊಂದು ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ನಾನು ತಿಳಿಸ್ಬೇಕು ವಿಡಿಯೋ ಮುಖಾಂತರ ಅಂತ ಇಲ್ಲಿ ಫಾರ್ಮ್ ಬಂದಿದ್ದೀನಿ. ಬನ್ನಿ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ರೈತರು ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಮೇಡಮ್ ನಮಸ್ತೆ. ನಮಸ್ತೆ. ವೀಕ್ಷಕರಿಗೆ ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಡಿ ಮೇಡಮ್. ನನ್ನ ಹೆಸರು ಅಶ್ವಿನಿ ಪ್ರಭಾಕರ್ ಅಂತ. ನಾವಿಲ್ಲಿ ವರ್ತೂರ್ ಹತ್ರ ಜಂತ್ಕೊಂಡನಹಳ್ಳಿ ಅಂತ ಈ ಊರು. ಸೊ ಇಲ್ಲಿ ಒಂದು 3 years ಇಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದೀವಿ. ಓಕೆ ಅಂದ್ರೆ ಅದ್ರ ಮೇನ್ ಉದ್ದೇಶ ಬಂದು ವಿಷರಹಿತ ಆಹಾರನ ಎಷ್ಟಾದ್ರೆ ಅಷ್ಟು ನಮ್ ಕಡೆಯಿಂದ ಬೆಳೆಯಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಆಕ್ಚುಲಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿದೆ. ಅದು ಇವಾಗ ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಇದೆ. ಓಕೆ, ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದ್ರೆ ಈಗ ತುಂಬಾ ಜನ ಏನ್ ಅನ್ಕೊಂತಾರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಬಟ್ ಈ ಕಳೆ ಹೊಡೆಯೋದಕ್ಕೆಲ್ಲ ಸ್ಪ್ರೇ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾರೆ. ದಟ್ ಇಸ್ ನಾಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಅದನ್ನೇ ನಿಮ್ಗೆ ಆಕ್ಚುಲಿ ನಾನು ಫೋನಲ್ಲಿ ಫಸ್ಟ್ ಕೇಳಿದ್ದು, ಸ್ಪ್ರೇ ಇದನ್ನೆಲ್ಲ ಹೆಂಗ್ ಮಾಡ್ತೀರಾ? ಇದಿಲ್ಲ ಸರ್, ನಾವು ಏನಕ್ಕೂ ಕೆಮಿಕಲ್ ಬಳಸೋದೇ ಇಲ್ಲ ಅಂತ ಅಂದ್ರೆ. ಸೊ ದೆನ್ ಐ ಥಾಟ್ ನಿಮ್ ಫಾರ್ಮ್ ನ ವಿಸಿಟ್ ಮಾಡ್ಬೇಕು ಅಂತ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬಂದ್ರೆ ಮೈನ್ ಆಗಿ ನಮ್ಗೆ ಹಸುಗಳು ಬೇಕು. ನಿಮ್ಮ ಹತ್ರ ಹಸುಗಳಿದೆಯಾ? ಹೌದು, ಹಸುಗಳಿದೆ. ಹಸುಗಳನ್ನ ಆಕ್ಚುಲಿ ಇದು ಹಸುಗಳು ಇಲ್ದೆ ಕಷ್ಟನೇ ಸ್ವಲ್ಪ. ಯಾಕಂದ್ರೆ ನಮ್ಗೆ ಜೀವಾಮೃತ ಅನ್ನೋದು ಮಾಡ್ತೀವಿ. ಇದು ಹೆಂಗಿದೆ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗು ಆರ್ಗ್ಯಾನಿಕ್ ಸ್ವಲ್ಪ ಇದು ಮಿಕ್ಸ್ ಮಾಡಿ ಮಾಡ್ತಾ ಇರೋದು. ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೇಸಿಕ್ ಆಗಿ ಜೀವಾಮೃತಕ್ಕೆ ಫಸ್ಟ್ ಬೇಕಾಗಿರೋದೇ ಇದು ಹಸುವಿನ ಸಗಣಿ ಮತ್ತೆ ಸಗಣಿ, ಗೋಮೂತ್ರ. ಈ ಗೋಮೂತ್ರ ಸಗಣಿ ಇಲ್ದೆ ಕಷ್ಟ ಇದೆ ಮಾಡೋದು. ಯಾಕಂದ್ರೆ ಮಾಡ್ಬೋದೇನೋ, ಮಾಡಿದ್ರು ಅದಕ್ಕೆ ರೆಡಿ ಬರುತ್ತೆ, ತಗೊಂಡ್ ಮಾಡ್ಬೇಕಾಗತ್ತೆ. ಇಲ್ಲ, ಅದೆಲ್ಲ ಮಾಡಿದ್ರು ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಕ್ಕೆ ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಹಾಕಿ, ಹೌದು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ದುಡ್ಡು ಖರ್ಚು ಮಾಡಿ ಮಾಡ್ತೀವಿ ಅಂದ್ರೆ ನಮ್ಗೆ ಹಾಕಿರೋ ಇದು ಮತ್ತೆ ಹೌದು ಕಷ್ಟ ಆಗುತ್ತೆ. ಹಾಗೇನೆ ನೀವು ನಾನೀಗ ನೋಡ್ತಾ ಇದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ವ್ಯವಸ್ಥೆ ಡ್ರಮ್ಗಳು ನೋಡಿದೆ ಬಂದ ತಕ್ಷಣ ನಿಮ್ ತೋಟದಲ್ಲಿ. ಇಲ್ಲೂ ಕೂಡ ವೆಂಚುರಿ ವ್ಯವಸ್ಥೆ ಮತ್ತೆ ಒಂದ್ ಪಾಂಡ್ ಕೂಡ ಮಾಡ್ಕೊಂಡಿದ್ದೀರಾ? ಅದು ಪಾಂಡ್, ಇದು ಫಿಲ್ಟರ್. ಇಲ್ಲಿ ನಾವು ಜೀವಾಮೃತ ಆತರ ಏನೇ ಮಾಡಿದ್ರು, ಏನೇ ಗೊಬ್ಬರಗಳು ಆರ್ಗ್ಯಾನಿಕ್ ಗೊಬ್ಬರಗಳು ಮಾಡಿದ್ರು ಅದನ್ನ ಇಲ್ಲಿಂದ ಈ ಫಿಲ್ಟರ್ ಹೌದು ಡ್ರಿಪ್ ಅಲ್ಲಿ ಕಳಿಸ್ತೀವಿ. ಕೆಲವೊಂದು ಫಾಲಿಯರ್ ಸ್ಪ್ರೇ ಇರುತ್ತೆ, ಕೆಲವೊಂದು ಡ್ರಿಪ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಆತರ. ಮೇಡಮ್ ಬನ್ನಿ, ನೀವೇನೇನ್ ತರಕಾರಿ ಬೆಳೆದಿರ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಆನಂತರ ಇನ್ನೊಂದು ಚಾಲೆಂಜ್ ನಾನು ನೋಡ್ದಂಗೆ, ಈಗ ನಮ್ ತರ ಯಾರೋ ಒಂದಿಷ್ಟು ಜನ ಒಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತೀವಿ, ಊರಲ್ಲಿ ಒಂದಿಷ್ಟು ಜಮೀನ್ ಇರುತ್ತೆ, ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಹೋಗ್ತಾರೆ. ಈಗ ಅಲ್ಲಿ ಇಮಿಡಿಯೇಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬಿಡ್ಬೇಕು ಅಂತ ಹೋಗ್ತಾರೆ. ಟ್ರೆಂಡಿಂಗ್ ವಿಷಯ ಅಲ್ವಾ? ಅವಾಗ ಏನಾಗತ್ತೆ ಅಂತಂದ್ರೆ ನಾನು ಅಬ್ಸರ್ವ್ ಮಾಡಿರೋ ರೀತಿ ಈ ನೆಲ ಆಕ್ಚುಲಿ ಇಲ್ಲಿ ತನಕ ಮೆಡಿಸಿನ್ ಹಾಕಿ 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 ಆಲ್ರೆಡಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿರುತ್ತೆ. ಸೊ ಆವಾಗ ಏನ್ ಆಕ್ಷನ್ ತಗೊಬೇಕಾಗತ್ತೆ? ನಾವು ಮೊದಲನೇದಾಗಿ ಭೂಮಿನ ರೆಡಿ ಮಾಡ್ಕೊಬೇಕು. ನಿಮ್ಗೆ ಯಾವ ರೀತಿ ಚಾಲೆಂಜಸ್ ಅವಾಗ ಕಾಣಿಸ್ಕೊಂಡಿತ್ತು ಸ್ಟಾರ್ಟಿಂಗ್ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅಂತ ಹೋದಾಗ? ನಾವು ಈ ಫಾರ್ಮ್ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು 20-25 years ಇಂದ
ಇದ್ರಲ್ಲಿ ಇದು ಯುಕ್ಲಿಪ್ಟಸ್ ನೀಲ್ಗಿರಿ Okay. ಅದು ತೋಪ್ಗಳು ಅಂತಾರಲ್ಲ ಅದಿತ್ತು. ಓಕೆ. ಅದಾದ ಒಂದು 5-6 ಇಯರ್ಸ್ ಬ್ಯಾಕ್ ಈ ಕೊರೋನಾ ಟೈಮಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಅದನ್ನೆಲ್ಲ ತೆಗೆದ್ಬಿಟ್ವಿ. ತೆಗೆದ್ಬಿಟ್ಮೇಲೆ ಒಂದು 2-3 ಇಯರ್ಸ್ ಹಂಗೆ ಖಾಲಿ ಜಾಗ ಬಿಟ್ಬಿಟ್ಟಿದ್ವಿ. ಓಕೆ. ಸೊ ಆಮೇಲೆ ತೋಟ ಮಾಡ್ಬೇಕು ಅಂತ ಸರಿ ಖಾಲಿ ಜಾಗನ ಇಟ್ಕೊಂಡು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತೋಟ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವಾಗ್ಲೂ ನನಗೇನು ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಏನ್ ಐಡಿಯಾ ಇರ್ಲಿಲ್ಲ. ಬಟ್ ಸ್ಟಿಲ್ ಒಂದ್ಸರಿ ತೋಟ ಮಾಡಾದ್ಮೇಲೆ ಫಸ್ಟ್ ನಾನು ಹಾಕಿದ್ದು ಸೊಪ್ಪುಗಳು. ಓಕೆ. ಯಾಕಂದ್ರೆ ಸಿಂಪಲ್ ಆಗಿ ಫಸ್ಟ್ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸೊಪ್ಪಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಓಕೆ. ಈಸಿ ಅದಕ್ಕೆ ಹೌದು ಅಷ್ಟೊಂದು ಇದು ಏನ್ ಬೇಕಾಗಿರಲ್ಲ, ಎಫರ್ಟ್ ಅವಶ್ಯಕತೆ ಇಲ್ಲ ಅಂತ. ಓಕೆ. ಆತರ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಒಂದ್ ಹಂತಕ್ ಬಂದ್ಮೇಲೆ ಅದಕ್ಕೆ ಒಂದು ಗೊಬ್ಬರ ಹಾಕ್ಬೇಕು. ಓಕೆ. ಆ ಗೊಬ್ಬರ ಹಾಕ್ಬೇಕು ಅಂದಾಗ ಫಸ್ಟ್ ನಾನು ಎಲ್ಲಾರು ಹಾಕೋದು ಯೂರಿಯಾ DAP ಅಂತ ಬರುತ್ತೆ. ಓಕೆ. ಅದು ತಗೊಂಬಂದು ಆರಾಮಾಗಿ ಚಲ್ತಾ ಇರ್ತಾರೆ. ಹೌದು ಚಲ್ತಾ ಇರ್ಬೇಕಾದ್ರೆ ನನ್ಗೆ ಆ ಸ್ಟೇಜ್ ಅಲ್ಲಿ ಯೂರಿಯಾ ಹೆಂಗ್ ಹಾಕೋದು ಇವಾಗ ಅಂತ ತಿಳ್ಕೊಂಡು ಹೆಂಗೆ ಮನ್ಸು ಒಪ್ಪಲ್ಲ. ಗೊತ್ತಿದ್ದು ತಪ್ಪು ಮಾಡೋದಿದೆ ಅಲ್ವಾ, ಅದು ನಮ್ಮ ಮನಸ್ಸಾಕ್ಷಿಗೆ ಅದು ವಿರುದ್ಧ ಇರುತ್ತದು. ಹೌದು. ಅದು ಸೊ ಬೇಡ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗ ನಾನು ಓಕೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಏನ್ ಮಾಡ್ಬೋದು, ಯೂರಿಯಾ ಬದಲಿಗೆ ಬೇರೆ ಏನ್ ಹಾಕ್ಬೋದು ಅಂತ ಸ್ವಲ್ಪ ಕೇಳ್ದಾಗ ನನ್ಗೊಬ್ರು ಫ್ರೆಂಡ್ ಆಮೇಲೆ ನಾನು ಸ್ವಲ್ಪ ತಿಳ್ಕೊಂಡೆ. ಅಂದ್ರೆ ಇಲ್ಲಿ 1-2-3 ತೋಟಗಳು ಇಲ್ಲೇ ಇದಾರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ಸ್ ಮಾಡೋರು ಇದಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ಸಿಕ್ತು ನನಗೆ. ಅವ್ರ ಈ ತರ ಕೇಳ್ದಾಗ ಈಗ ಸಿಂಪಲ್ ಆಗಿ ನಿಮ್ಗೆ, ಯಾಕಂದ್ರೆ ಫಸ್ಟ್ ನಾನ್ ಸ್ಟಾರ್ಟ್ ಮಾಡಿದ್ದೆ ನನ್ಗೂ ಏನು ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿದ್ದು. ಅವಾಗ ನನ್ಗೆ ಅವ್ರು ಹೇಳಿದ್ದು ನೀವು ಸಿಂಪಲ್ ಆಗಿ ಇವಾಗ ಎಮರ್ಜೆನ್ಸಿಗೆ ಹಾಕ್ಬೇಕು ಅಂದ್ರೆ ಹೊಂಗೆ ಹಿಂಡಿ ಸಿಗುತ್ತೆ, ಹೊಂಗೆ ಹಿಂಡಿ ಹಾಕ್ಬೋದು. ಸೊ ಈ ಕುರಿ ಗೊಬ್ಬರ ಆಗ್ಲಿ ಹಸು ಗೊಬ್ಬರ ಆಗ್ಲಿ ಇದೆಲ್ಲ ಹಾಕಿದ್ರೆ ನಿಧಾನ. ಹೌದು. ಇವಾಗ ನಾವ್ ಹಾಕದ್ಮೇಲೆ ಒಂದು 15-20 ಡೇಸ್ ಅಥವಾ 1 ಮಂತ್, ಹೌದು ಅದೇನಿದ್ರು ಈ ಲಾಂಗ್ 6 ತಿಂಗಳು ಕ್ರಾಪ್ಸ್ ತರ ಇರುತ್ತಲ್ವಾ, ಆ ತರಕ್ ಹಾಕಿದ್ರೆ ಅದು ಅರ್ಧ ಬೆಳೆಯೋಷ್ಟೊತ್ತಿಗೆ ಅದ್ರ ಪವರ್ ಸ್ಟಾರ್ಟ್ ಆಗುತ್ತೆ. ಸೊ ಏನೇ ಆಗ್ಲಿ ಈ ಹಸು ಗೊಬ್ಬರ ಕುರಿ ಗೊಬ್ಬರ ಅದನ್ನೆಲ್ಲ ನಾವು ಡೈರೆಕ್ಟ್ ಆಗಿ ನೆಲಕ್ ಹಾಕಿದ್ರೆ ಅದ್ರ ಎಫೆಕ್ಟ್ ಬರೋದೇ ಆಲ್ಮೋಸ್ಟ್ 20 ದಿನ 1 ತಿಂಗಳ ಆದ್ಮೇಲೆ. ಸೊ ನಮ್ಗೆ ಇಮಿಡಿಯೇಟ್ ಆಗಿ ಇವಾಗ ಸೊಪ್ಪುಗಳಿಗೆ ಬೇಕು ಅಂದಾಗ ಸ್ವಲ್ಪ ಫಾಸ್ಟ್ ಆಗಿ ಬರೋದು ಹೊಂಗೆ ಹಿಂಡಿ. ಹೌದು. ಹೊಂಗೆ ಹಿಂಡಿನ ತರಿಸ್ಬಿಟ್ಟು ಅವಾಗ ನನಗೂ ಸಹ ಇದು ನ್ಯೂ ಇನ್ಫಾರ್ಮೇಶನ್. ಹೊಂಗೆ ಹಿಂಡಿ ಎಷ್ಟು ಫಾಸ್ಟ್ ಆಕ್ಷನ್ ಕೊಡುತ್ತೆ ಅನ್ನೋದು. ಅದು ಬಿಟ್ಟು ಬೇರೆ ಏನೇನ್ ಮಾಡಿದ್ರ ಮೇಡಮ್? ಜೀವಾಮೃತ ಮತ್ತೆ ಆಮೇಲೆ ಫಸ್ಟ್ ಹೊಂಗೆ ಹಿಂಡಿ ಹೊಂಗೆ ಹಿಂಡಿಯಿಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ತಿಳ್ಕೊಂತಾ ಬಂದೆ. ಅಂದ್ರೆ ಏನೇನ್ ಮಾಡ್ಬೋದು ಅಂತ. ಆಮೇಲೆ ಫಸ್ಟ್ ಚಾಲೆಂಜಸ್ ಬರೋದು, ಫಸ್ಟ್ ತುಂಬಾ ಖರ್ಚು ಮಾಡ್ಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ. ಏನಂದ್ರೆ ತುಂಬಾ ಎಕ್ಸ್ಪೆನ್ಸಸ್ ಜಾಸ್ತಿ, ಗೊಬ್ಬರಗಳಾಗ್ಲಿ. ಆಮೇಲೆ ನೆಕ್ಸ್ಟ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಈ ಪೆಸ್ಟ್ ಮ್ಯಾನೇಜ್ಮೆಂಟ್ ನನಗ್ ಗೊತ್ತಿರೋ ಪ್ರಕಾರ ಏನು ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ವಾ, ಆತರ. ಇಲ್ಲಿ ರೋಗ ಬರ್ದೇ ಇರೋ ತರ ಕಾಪಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ 50% ಗೆದ್ದಾಗೆ. ರೋಗ ಬರ್ದಿರೋ ರೀತಿ. ರೋಗ ಸಪೋಸ್ ಅದು ಕೆಲವೊಂದು ತರಕಾರಿಗಳಲ್ಲಿ ಅವಾಯ್ಡ್ ಮಾಡಕ್ ಆಗಲ್ಲ, ಅವಾಗ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದಾಗ ಕೆಲವೊಂದು ಗೊಬ್ಬರಗಳೇ ಇದೆ. ಈಗ ಕೆಲವೊಂದು ಗ್ರೀನ್ ಪ್ಲಾನೆಟ್ ಅಲ್ಲಿ ಪೆಸ್ಟೋ ಹಿಟ್ ಅಂತ ಬರ್ತಾ ಇತ್ತು. ಅವರು ಗವರ್ಮೆಂಟ್ ಸರ್ಟಿಫೈಡ್, ಅದೆಲ್ಲ NPOP ಸೆಂಟ್ರಲ್ ಗವರ್ಮೆಂಟ್ ಇಂದ ಸರ್ಟಿಫೈಡ್. ಅದು ಅವ್ರದ್ದು ತಗೋ ಬರ್ತಾ ಇದ್ವಿ. ಬಟ್ ಅದೆಲ್ಲ ಹೆಂಗೆ ಅಂದ್ರೆ 1 ಲೀಟರ್ ಬಂದ್ಬಿಟ್ಟು ಆಲ್ಮೋಸ್ಟ್ 4000 ಮೇಲೆ ಆಗುತ್ತೆ. ಕಾಸ್ಟ್ ತುಂಬಾ ಕಾಸ್ಟ್ಲಿ, ತುಂಬಾ ಎಕ್ಸ್ಪೆನ್ಸಸ್ ಅದು. ಸೊ ಅದೆಲ್ಲ ತಗೊಂಬಂದು ಮಾಡ್ಬೇಕು. ಪ್ರತಿ ಸಾರಿನೂ ಅದನ್ನೇ ತಗೊಂಬಂದು ಇವಾಗ ಕೆಮಿಕಲ್ ಅಲ್ಲಿ ಏನ್ ಮಾಡ್ತಾರೆ, ಇವಾಗ ಫಸ್ಟ್ ಎಲ್ಲ ಬೆಳೆ ಹಾಕೋವಾಗ್ಲೇ ಕೆಮಿಕಲ್ಸ್ ಹಾಕಿ ಮಾಡಿರ್ತಾರೆ, ಅಂದ್ರೆ ಇದು ಬರ್ದೇ ಇರೋ ತರ. ಹೌದು. ಆಮೇಲೆ ಅದ್ರ ಮೇಲೆ ಬಂತು ಅಂದ್ರೆ ಈಸಿ ಸಿಂಪಲ್ ಆಗಿ 1-2 ಸ್ಪ್ರೇ ಕೊಟ್ಟರು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅದ್ ಇನಿಷಿಯಲ್ ಆಗಿ ಒಂದ್ ಹೂವು ಬಿಡಕ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಒಂದ್ ಸ್ಪ್ರೇ ಕೊಟ್ಬಿಟ್ಟು ಆಮೇಲೆ ಇನ್ನೊಂದ್ 15-20 ದಿವಸ ಬಿಟ್ಕೊಂಡು ಇನ್ನೊಂದ್ ಸ್ಪ್ರೇ ಕೊಟ್ಬಿಟ್ರೆ ಅಷ್ಟೇ, ಅವ್ರು ರೋಗ ಬರೋದೇ ಇಲ್ಲ. ಡಿಫಾಲ್ಟ್ ಕೊಡೋದು ಅಂತ ಏನಿಲ್ಲ, ಬೈ ಡಿಫಾಲ್ಟ್ ಸ್ಪ್ರೇ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ರೋಗ ಬರೋದಿಲ್ಲ. ಆಲ್ಮೋಸ್ಟ್ ಅದು ಕೆಮಿಕಲ್ ಎಷ್ಟಿರುತ್ತೆ ಅಂದ್ರೆ ಅದ್ರಲ್ಲಿ ಇರೋ ಹುಳ ಮೊಟ್ಟೆ ಗಿಟ್ಟೆ ಏನು ಬಿಡಲ್ಲ, ಎಲ್ಲ ಸಾಯಿಸ್ಬಿಟ್ಟಿರುತ್ತೆ. ಅಷ್ಟು ಪವರ್ಫುಲ್ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಇದೆ. ನಾನ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಏನು ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿದ್ಮೇಲೆ 1-2-3 ಕ್ರಾಪ್ ನಂದು ತುಂಬಾ ಲಾಸ್ ಆಗೋಯ್ತು.
ಓಕೆ ಅಂದ್ರೆ ಎಲ್ಲದಕ್ಕೂ ಬರ್ತಾ ಇತ್ತು, ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇನಿಷಿಯಲ್ ಸ್ಟೇಜ್ ಅಲ್ಲೇ ಅದು ಕೇರ್ ತಗೋಬೇಕಿತ್ತು, ಬಟ್ ನನ್ಗೆ ಅದು ಇನಿಷಿಯಲ್ ಸ್ಟೇಜ್ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಅದೇ ಅಗ್ರಿಕಲ್ಚರ್ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ. ಓಕೆ. ಅವಾಗ ಒಂದ್ ಸ್ವಲ್ಪ ಅದು ಸೆಕೆಂಡ್ ಸ್ಟೇಜ್ ಹೋದ್ಮೇಲೆ ನಾನು ನನ್ ಗೊತ್ತಿರೋ ಕೇಳ್ಕೊಂಡು ಮಾಡಕ್ ಹೋಯ್ತು ಅಂದ್ರೆ ಅದು ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಯೂಶುವಲ್ ಆಗಿ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಬಂದ್ಬಿಟ್ಟು ಈ ನೀಮ್ ಆಯಿಲ್ ಆತರ ಇರುತ್ತೆ, ಅದು PPMs ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಇವಾಗ 1000 PPF, 1500, 3000 ಆತರ. ಓಕೆ. ಸೊ ಅದು ಎಷ್ಟು ಇದು ಜಾಸ್ತಿ ಆಗ್ತಾ ಪವರ್ ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ. ನಾವು ಪರ್ಸೆಂಟೇಜ್ ಹೇಗೆ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಕಾನ್ಸಂಟ್ರೇಷನ್ ಹಾಗೆ ಬಟ್ ಅದು ಕಾಸ್ಟ್ನು ಅಷ್ಟೇ. ಇವಾಗ ನೀವು ಸಾಮಾನ್ಯವಾಗಿ ಒಂದು ಬೇವಿನ ಎಣ್ಣೆ ತಗೋಬೇಕು ಅಂದ್ರೆ ನಿಮ್ಗೆ ಅಂಗಡಿಗಳಲ್ಲಿ ಕಡಿಮೆ ಸಿಗುತ್ತೆ. ಹೌದು. ಬಟ್ ಅದು ತಗೊಂಬಂದ್ ಹಾಕಿದ್ರೆ ನಿಮ್ಗೆ ಏನು ಪ್ರಯೋಜನ ಇಲ್ಲ, ಓಕೆ. ಪ್ರಯೋಜನನೇ ಬರಲ್ಲ. ಫಸ್ಟ್ ಆಫ್ ಆಲ್ ಅದು ವಾಟರ್ ಸಾಲ್ಯುಬಲ್ ಆಗಲ್ಲ. ಹೌದು. ಆತರ. ಸೊ ಅದನ್ನ ಫಿಲ್ಟರ್ಡ್ ಇದಿರುತ್ತಲ್ವಾ, ಪ್ರೊಸೆಸ್ ಮಾಡಿರೋದು. ಸೊ ಅದನ್ನೇ ತಗೊಂಬಂದು ಮಾಡ್ಬೇಕು. ಉಪಯೋಗಿಸ್ಬೇಕು. ಅದ್ರಲ್ಲೂ 100% ಪಕ್ಕ ಗ್ಯಾರಂಟಿ ಅನ್ನೋದಿಲ್ಲ. ಓಕೆ. ಅದು ಏನಾದ್ರು ಸ್ವಲ್ಪ ವೀಕ್ ಮಾಡ್ಬೋದು ಅಷ್ಟೇ. ಅದನ್ನ ಬಿಟ್ಟು ಪರ್ಸೆಂಟೇಜ್ ಕಡಿಮೆ ಮಾಡುತ್ತೆ ಅಷ್ಟೇ ಪೆಸ್ಟ್ ಕನ್ಸಂಟ್ರೇಷನ್. ಅದನ್ನ ಫುಲ್ ಡೆಸ್ಟ್ರಾಯ್ ಮಾಡುತ್ತೆ, ಆ ಪೆಸ್ಟ್ ನ ಫುಲ್ ಡೆಸ್ಟ್ರಾಯ್ ಮಾಡುತ್ತೆ ಅನ್ನೋದಿರಲ್ಲ. ಸೊ ಅದಕ್ಕೆ ಆರ್ಗ್ಯಾನಿಕ್ ತರಕಾರಿಗಳು ನನಗ್ ಗೊತ್ತಿರೋ ಪ್ರಕಾರ ಕಾಸ್ಟ್ ಜಾಸ್ತಿ. ಯಾಕಂದ್ರೆ ನಾವ್ ಹಾಕೋ ಇದು ಇನ್ನೊಂದು ಕೆಮಿಕಲ್ಸ್ ನಾನು ಹೇಳಿದ್ನಲ್ಲ, 2 ಸಾರಿ ಹಾಕಿದ್ರೆ ಆಗೋಯ್ತು. ಓಕೆ. ಬಟ್ ನಾವ್ ಆಗಲ್ಲ. ಪ್ರತಿ ಸಾರಿ ಒಂದು ಬೀಜ ಇಟ್ಮೇಲೆ ಅದು ಒಂದ್ ವಾರ 15 ದಿವಸ ಆದ್ಮೇಲೆ ಅದು ಅದ್ರಲ್ಲೂ ಒಂದು ಇದಿದೆ. ಇವಾಗ ನಾವ್ ಆಲ್ರೆಡಿ ಅವರು ಈ ಬೆಡ್ಸ್ ತರ ಮಾಡಿ ಅಲ್ಲಿ ಬೆಡ್ಸಿದೆ ನೋಡಿ. ಓಕೆ. ಅಲ್ಲಿ ಬೆಡ್ಸ್ ತರ ಮಾಡೋವಾಗ್ಲೇ ನಾವು ಇವಾಗ ಹಸು ಗೊಬ್ಬರ, ಕುರಿ ಗೊಬ್ಬರ, ಹೊಂಗೆ ಹಿಂಡಿ, ಓಕೆ. ಇದು ಬೇವಿನ ಹಿಂಡಿ ಓಕೆ. ಎಲ್ಲ ಹಾಕ್ಬಿಟ್ಟು ಬೆಡ್ಸ್ ಗಳು ಮಾಡ್ಬಿಟ್ಟು ಅದ್ರಲ್ಲಿ ಬೀಜ ಇಡ್ತೀವಿ. ಓಕೆ. ಸೊ ಅವ್ರು ಅದ್ರ ಜೊತೆಗೇನೆ ಸ್ವಲ್ಪ ಕೆಮಿಕಲ್ ಇದನ್ನ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಹಾಕಿರ್ತಾರೆ. ಓಕೆ. ಸೊ ಅವ್ರು ಬೀಜ ಹಾಕಿದಾಗ ಇವಾಗ ನಮ್ದು 20 days ತಗೊಂಡ್ರೆ ಅವ್ರ 10 days ಅಲ್ಲಿ ಬಂದ್ಬಿಡುತ್ತೆ. 10 days ಅಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಅವ್ರದ್ದು ಅದು ಅವ್ರದ್ದು ಹೆಂಗೆ ಅಂದ್ರೆ ಇನ್ಸ್ಟೆಂಟ್ ನ್ಯೂಟ್ರಿಷನ್ ಅವ್ರು ಕೊಡೋದು ಪ್ಲಾಂಟ್ಸ್. ಹೌದು. ನಮ್ದು ಆಗಲ್ಲ. ನಮ್ದು ಒಂಥರ ಆಯುರ್ವೇದಿಕ್ ಮೆಡಿಸಿನ್ ತರ. ಹೌದು, ಅವ್ರ ನಿಧಾನ ನಮ್ದು. ನಮ್ದು ಒಂಥರ ಅದ್ರಲ್ಲೇ ಇವಾಗ ನಾವೇನಾದ್ರೂ ತಗೊಂಡು ಅದು ನಮ್ ಬಾಡಿಲಿ ಇಮ್ಯುನಿಟಿ ಬೆಳೆಸ್ಕೊಂಡು ರೋಗ ನಿರೋಧಕ ಶಕ್ತಿ ಅದು ಬೆಳೆಸ್ಕೊಂಡು ಬರ್ತೀವಲ್ಲ ಆತರ. ಬಟ್ ಅದ ಅವ್ರದ್ದು ಆತರ ಅಲ್ಲ. ಇದು ಅಲೋಪತಿಯಲ್ಲಿ ಜಸ್ಟ್ ಒಂದ್ ಮೆಡಿಸಿನ್, ಒಂದ್ ಮಾತ್ರೆ ಉಗಿದ್ರೆ ಮುಗ್ದೋಗೋ ರೀತಿ. ಸೊ ಅದು ಅವ್ರದ್ದು. ಈಗ ನೀವು ಪ್ರಿಪರೇಷನ್ ಮಾಡ್ಕೊಬೇಕಾದ್ರೆ ಹಾಗೆ ಮಾಡ್ಕೊಂತೀರಾ, ಮತ್ತೆ ಅದಾದ್ಮೇಲೆ ಬಿಟ್ಟು ಜೀವಾಮೃತ ಮತ್ತೆ ಏನೇನ್ ಮಾಡ್ತೀರಾ ನೀವು ಇಲ್ಲಿ? ನಾನು ಇಲ್ಲಿ ನೋಡಿದೆ ಬೇವಿನ ಹಿಂಡಿ, ಅದನ್ನ ಬೇವಿನ ಬೀಜ ಎಲ್ಲ ಹಾಕಿ. ಇದು ಜೀವಾಮೃತ ಬಂದ್ಬಿಟ್ಟು ಹಸು ಇದರಿಂದ. ಓಕೆ. ಇದು ಬೇವಿನಿಂದೆಲ್ಲ ಹಾಕಿದ್ರಲ್ಲ? ಹೌದು. ಕವ್ ಯೂರಿನ್, ಆಮೇಲೆ ಇದು ಕೌಡಂಗು, ಆಮೇಲೆ ಇವಾಗ ನಾವು ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಮಾಡ್ತೀವಿ. ಹೌದು. ಓಕೆ. ಕೋಲ್ಡ್ ಪ್ರೆಸ್ ಆಯಿಲ್ ಮಾಡ್ತೀರಾ ನೀವು? ಓಕೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಮಾಡಿದಾಗ ನಮ್ಗೆ ಅದ್ರಲ್ಲಿ ಆಯಿಲ್ ಕೇಕ್ ಮಿಕ್ಕೊಳ್ಳುತ್ತಲ್ವಾ, ಹಿಂಡಿ ಉಳ್ಕೊಳ್ಳುತ್ತೆ. ಏನಾದ್ರೂ ಇವಾಗ ಗ್ರೌಂಡ್ ನಟ್ಸ್ ಆಗ್ಲಿ ಅಥವಾ ಸಿಸೆಮ್, ಬ್ಲಾಕ್ ಸಿಸೆಮ್, ವೈಟ್ ಸಿಸೆಮ್, ಎಳ್ಳು, ಅದೆಲ್ಲ ಎಳ್ಳು ತಗೊಂಡಾಗ, ಈ ಸಾಸಿವೆ ಅದೆಲ್ಲ ತಗೊಂಡಾಗ ನಮ್ಗೆ ಆ ಎಣ್ಣೆ ತೆಗೆದಾದ್ಮೇಲೆ ಆ ಹಿಂಡಿ ಮಿಕ್ಕೊಳ್ಳುತ್ತೆ. ಸೊ ಅದನ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ. ಅಂದ್ರೆ ಸ್ಟೇಜ್ ಬೈ ಸ್ಟೇಜ್. ಇವಾಗ ಫಸ್ಟ್ ಜೀವಾಮೃತ ಅಂದ್ರೆ ಒಂದು ಕುರಿ ಇದು ಹಸು ಸಗಣಿ, ಹಸು ಕವ್ಯೂರಿನು, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಒಂಚೂರು ಕಡಲೆ ಹಿಟ್ಟು, ಈ ದ್ವಿದಳ ಧಾನ್ಯ ಅಂತ ಬರುತ್ತೆ, ಆ ತರದ್ದು ಏನಾದ್ರೂ ಒಂದು ಇದು ಪೇಸ್ಟ್ ಆಗ್ಲಿ ಅಥವಾ ಪೌಡರ್ ಆಗ್ಲಿ, ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಮಣ್ಣು ಮಾಡ್ಬಿಟ್ಟು ಅದನ್ನ ಜೀವಾಮೃತ ಒಂದು 10 days, 7 days to 10 days ಫರ್ಮೆಂಟ್ ಮಾಡ್ಬಿಟ್ಟು ಅದನ್ನ ಫಿಲ್ಟರ್ ಮಾಡ್ಬಿಟ್ಟು ಹಾಕ್ಬಿಡ್ತಾ ಇದ್ವಿ. ಬಟ್ ಅದನ್ನು ಅಷ್ಟೊಂದು ಒಂದೊಂದ್ಸರಿ ಎಫೆಕ್ಟ್ ಕಾಣಿಸ್ತಾ ಇರ್ಲಿಲ್ಲ ನಮ್ಗೆ. ಸೊ ಆಮೇಲೆ ಕೆಲವೊಂದು ವಿಚಾರಗಳು ತಿಳ್ಕೊಳ್ತಾ ಈ ತರ ಏನಾದ್ರು ಈ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಆಗ್ಲಿ ಇದನ್ನ ನೋಡಿ ಆಮೇಲೆ ಇವಾಗ ಅದೇ ಜೀವಾಮೃತಕ್ಕೆ ಈ ಆಯಿಲ್ ಕೇಕ್ಸ್ ಹಾಕ್ತಿವಿ. ಅದನ್ನ ಇನ್ನ ಸ್ವಲ್ಪ ಹೌದು, ಇನ್ನು ಸ್ವಲ್ಪ ಫರ್ಟಿಲೈಸ್ ಮಾಡಕ್ಕೆ ಇನ್ನು ಸ್ವಲ್ಪ ಅದ್ರ ಪವರ್ ಜಾಸ್ತಿ ಆಗುತ್ತೆ. ನಾವ್ ಇವಾಗ ಆಯಿಲ್ ಕೇಕ್ಸ್, ಗ್ರೌಂಡ್ ನಟ್ ಆಯಿಲ್ ಕೇಕ್ ಆಗ್ಲಿ ಅಥವಾ ಎಳ್ಳು, ಅದು ಸಾಸಿವೆ, ಆ ಆಯಿಲ್ ಕೇಕ್ಸ್ ನ ಎತ್ಕೊಂಡ್ಬಂದು ಸ್ವಲ್ಪ 1-2 kg, 3 kg ಆತರ ಹಾಕ್ಬಿಟ್ಟು ಒಂದ್ 10 ದಿನ, ಒಂದ್ 15 ದಿನ ಸ್ವಲ್ಪ ಬೆಲ್ಲನು ಹಾಕ್ಬಿಟ್ಟು ಫರ್ಮೆಂಟ್ ಮಾಡ್ಬಿಟ್ಟು ಇವಾಗ ಹಾಕಿದ್ರೆ ಇನ್ನು ಸ್ವಲ್ಪ ನಮ್ಗೆ ನ್ಯೂಟ್ರಿಷನ್ ಸ್ವಲ್ಪ ಜಾಸ್ತಿ ಇದಾಗುತ್ತೆ, ಪವರು ಜಾಸ್ತಿ ಆಗುತ್ತೆ. ಸೊ ಇದು ಬೆಂಡೆ ಹಾಕಿದ್ರಲ್ವಾ? ಬೆಂಡೆ ಎಷ್ಟು ಎಕರೆ ಇದೆ ಮೇಡಮ್ ಇದು? ಇದು ಇವಾಗ 1 ಎಕರೆ, ಅಂದ್ರೆ ಇಲ್ಲಿ ನಾವು 6 ಎಕರೆಲಿ ಮಾಡ್ತಾ ಇರೋದು. 6 ಎಕರೆಗೂ ಒಂದೇ ಕ್ರಾಪ್ ಹಾಕಲ್ಲ.
ಓವರ್ ಆಲ್ 6 ಎಕರೆ ಇಲ್ಲಿ ಇದೆ ಇಲ್ಲಿ? ಇಲ್ಲಿ ಈ ಜಾಗದಲ್ಲಿ 6 ಎಕರೆ ಇದೆ. ಇದು ಈ ತೋಟ ಮಾಡ್ತಾ ಇರೋದು 6 ಎಕರೆ ಇದ್ರಲ್ಲಿ. ಓಕೆ ಇದ್ರಲ್ಲಿ ಅಂದ್ರೆ ಒಂದೇ ಬೆಳೆ ಹಾಕಿದ್ರು ಆರ್ಗ್ಯಾನಿಕಲಿ ವರ್ಕೌಟ್ ಆಗಲ್ಲ ಓಕೆ ನಮ್ಗೆ. ಸೊ ನಮ್ಗೆ ಒಂದ್ 2-3 ತರ ಬೆಳೆಗಳನ್ನ ಹೌದು ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ನಾವು ಇವಾಗ ಅರ್ಥಸೆನ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಸ್ಟಾರ್ಟ್ ಮಾಡಿ ಓಕೆ ಇವಾಗ ಆಲ್ರೆಡಿ ಇದಕ್ಕೆ ಕಮ್ಯುನಿಟೀಸ್ಗೆಲ್ಲ ಕೊಡ್ತೀವಿ. ಓಕೆ ಅಪಾರ್ಟ್ಮೆಂಟ್ ಗಳಿಗೆ ಅವಕ್ಕೆಲ್ಲ ಹೌದು ಓಕೆ ಆತರ ಕೊಡ್ತಾ ಇರ್ಬೇಕಾದ್ರೆ ನಮ್ಗೆ ಕೆಲವೊಂದು ನಮ್ ತೋಟದಲ್ಲೇ ಬೆಳ್ದಿರೋದನ್ನ ಕೊಡ್ತೀವಿ. ಓಕೆ ಇನ್ನು ಕೆಲವೊಂದನ್ನ ಇವಾಗ ಇವಾಗ ನೋಡಿ 1 ಎಕರೆಲಿ ನಮ್ಗೆ ನಮ್ದೇ ಕಸ್ಟಮರ್ಸ್ಗೆ ಡೈರೆಕ್ಟ್ ಆಗಿ ಕೊಡ್ಬೇಕು ಅಂದ್ರೆ ಅಷ್ಟು ಆರ್ಡರ್ಗಳು ನಮ್ಗೆ ಸಿಗಲ್ಲ. ಹೌದು ಅವಾಗ ಏನ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ನಾವು ಬೇರೆ ಅವ್ರಿಗೆ ಸೇಲ್ ಮಾಡ್ತೀವಿ. ಓಕೆ ಅದು ಕೆಲವೊಬ್ರು ಇದಾರೆ ಈ ಫಾರ್ಮರ್ಸ್ ಇದು ಇದೆ ನಮ್ಮ ಆರ್ಗ್ಯಾನಿಕ್ ತರಕಾರಿಗಳನ್ನೇ B2B ಗೆ ತಗೊಂಡು ಮಾರ್ಕೊಳ್ತಾರೆ. ದೊಡ್ಡ ಇವಾಗ ದೊಡ್ಡ ಬ್ರ್ಯಾಂಡ್ ಗಳೇ ನಮ್ಮ ಹತ್ರನೇ ತಗೊಂಡು ಮಾಡೋದವ್ರು. ಓಕೆ ಯಾವ ಬ್ರ್ಯಾಂಡ್ ಗಳು ಸೇಲ್ ಮಾಡಕ್ ಅವರು ಡೈರೆಕ್ಟ್ ಆಗಿ ಸೇಲ್ ಮಾಡ್ಬೋದು B2B ಲಿ, ಹೌದು ಬಟ್ ಅವ್ರಿಗೆ ಇದಾಗಲ್ವಲ್ಲ, ಬೆಳೆಯೋದಕ್ ಕಷ್ಟ ಅಲ್ವಾ ಅವ್ರಿಗೆ? ಹೌದು ಯಾಕಂದ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ಇವಾಗ ಎಲ್ಲಾ ತರಕಾರಿನೂ ಒಬ್ಬರೇ ಬೆಳಿಬೇಕು ಅಂದ್ರೆ ಕಷ್ಟ. ಹೌದು ಅದ್ರಲ್ಲೂ ಅದು ನನ್ ಗೊತ್ತಿರೋ ಹಂಗೆ ಆರ್ಗ್ಯಾನಿಕ್ ಆಗ್ಲಿ ಅಥವಾ ಬೇರೆ ಇದ್ರಲ್ಲಿ ಕೆಮಿಕಲ್ ಇದ್ರಲ್ಲೇ ಆಗ್ಲಿ ಎಲ್ಲಾ ತರಕಾರಿಗಳು ಒಬ್ಬರೇ ಬೆಳಿಬೇಕು ಅಂದ್ರೆ ಹೌದು ಕಷ್ಟ ಆಗತ್ತೆ. ಸೊ ನಾವೊಂದ್ 4 ತರ ನಮ್ಮ ತೋಟದ ಕಾನ್ಸೆಪ್ಟ್ ಏನು ಅಂದ್ರೆ ಒಂದ್ 2 ಬೆಳೆ 3 ಬೆಳೆ ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳಿತೀವಿ. ಓಕೆ ಬೆಳೆದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇನ್ ಮಿಕ್ಕಿದ್ದನ್ನ ಇವಾಗ ಅವರು ಕೆಲವೊಂದು ಇವಾಗ ದೊಡ್ಡ ಬ್ರ್ಯಾಂಡ್ ಗಳು ಆಲ್ರೆಡಿ ತುಂಬಾ ಎಸ್ಟಾಬ್ಲಿಷ್ ಆಗಿರೋ ಬ್ರ್ಯಾಂಡ್ಸ್ ನಮ್ಮ ಹತ್ರ ತಗೊಳ್ತಾರೆ. ಸೊ ಅವ್ರು ನಾವು B2B ಗೆ ಕೊಡ್ತೀವಿ. ಓಕೆ ಬಿಸ್ನೆಸ್ ಟು ಬಿಸ್ನೆಸ್ ಈಗ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ತಗೊಳ್ತಾರೆ. ಓಕೆ ಅವ್ರ ಹತ್ರ ನಾವು ನಮ್ ಬೇರೆ ತರಕಾರಿಗಳನ್ನ ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ. ಓಕೆ ಓಕೆ ಆರ್ಗ್ಯಾನಿಕ್ ಈಗ ಅವ್ರ ಹತ್ರ ಫಾರ್ಮರ್ಸ್ ಎಲ್ಲ ಅಸೋಸಿಯೇಷನ್ ಟೈಪ್ ಇರುತ್ತಲ್ಲ, ಸೊ ಅವ್ರ ಹತ್ರ ಬೇರೆ ಫಾರ್ಮರ್ಸ್ ಮಾರ್ತಾ ಇರ್ತಾರೆ. ಸೊ ನಮ್ದು ಇನ್ನೊಂದು ಅವ್ರ ಹತ್ರ B2B ಗೆ ಅಂತ ಹೇಳ್ಬಿಟ್ಟು ನಮಗೂ ಕೊಡ್ತಾರೆ. ಓಕೆ ಅವ್ರ ಹತ್ರ ನಾವು ತಗೊಳ್ತೀವಿ. ಈಗ ಇಲ್ಲಿ ಏನೇನ್ ತರಕಾರಿ ಬೆಳಿತೀರಾ ನೀವು? ಈಗ ಸದ್ಯಕ್ಕೆ ಈಗ ಅಟ್ ಪ್ರೆಸೆಂಟ್ ಬೆಂಡೆಕಾಯಿ ದೊಡ್ಡದಾಗಿದೆ, ಮೆಣಸಿನ್ಕಾಯಿ ಇದೆ. ಮೆಣಸಿನ್ಕಾಯಿ ಯಾವ ತಳಿ ಇದು? ಇದು ಯಾಕಂದ್ರೆ ಅಬ್ಸರ್ವ್ ಮಾಡ್ತಾ ಇದ್ದೆ, ಹೌದು ಮೆಣಸಿನ್ಕಾಯಿ ನಾವೆಲ್ಲ ಮನೇಲಿ ಬೆಳೆಯೋದು ಸ್ವಲ್ಪ ಕೆಳಗಡೆ. ಇದು ಆಕಾಶ್ ಚಿಲ್ಲಿ ಅಂತ, ಅದಕ್ಕೆ ಅದ್ರ ಹೆಸರೇ ಆಕಾಶ್. ಅದು ಮೇಲೆ ನೋಡುತ್ತೆ ಅಂತ. ಮೇಲೆ ನೋಡುತ್ತೆ ಅದು. ಅಂದ್ರೆ ತುಂಬಾ ಸ್ಪೈಸಿ ಇದೆ, ಖಾರ ಜಾಸ್ತಿ. ತುಂಬಾ ಖಾರನಾ? ಹೌದು ತುಂಬಾ ಖಾರ, ಸ್ಪೈಸಿ ಜಾಸ್ತಿ. ನಾನು ಸುಮಾರು 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬೆಳೆ ಇದ್ದೇ ಇರುತ್ತೆ. ಓಕೆ ಚಿಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ಇರುತ್ತೆ. ಚಿಲ್ಲಿಲಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಸಪೋಸ್ ಈ ಕಾಯಲ್ಲಿ ಸಪೋಸ್ ಅದು ಸೇಲ್ ಆಗ್ಲಿಲ್ಲ ಅಥವಾ ನಮ್ಗೆ ಆರ್ಡರ್ಗಳು ಸರಿಯಾಗಿ ಬರ್ಲಿಲ್ಲ ಅಂದ್ರು, ಅದು ಹಣ್ಣಾದ್ಮೇಲೆ ಹೌದು ಡ್ರೈ ಚಿಲ್ಲೀಸ್ ವರ್ಕೌಟ್ ಆಗುತ್ತೆ. ಸೊ ನಾವು ಈಗ ಡೈರೆಕ್ಟ್ ಕಸ್ಟಮರ್ಸ್ಗೆ ಕೊಡುವಾಗ ಚಿಲ್ಲಿ ಪೌಡರ್ ಇಂದ ಎಲ್ಲ ಮಾಡ್ತಾ ಇದೀವಿ. ಓಕೆ ಚಿಲ್ಲಿ ಪೌಡರ್. ಹೌದು ಚಿಲ್ಲಿ ಪೌಡರ್ ಕೂಡ ಮಾಡ್ತಾ ಇದೀರಾ? ಚಿಲ್ಲಿ ಪೌಡರ್. ಸೊ ಇದು ನಮ್ಗೆ ಇದು ಯಾವ ರೀತಿಯಲ್ಲಾದ್ರೂ ವರ್ಕೌಟ್ ಆಗುತ್ತೆ. ಚಿಲ್ಲಿ ಅದೊಂದು ಅಡ್ವಾಂಟೇಜ್ ಅಂತ ನೀವು ಹೇಳೋದು? ಚಿಲ್ಲಿಲಿ ಅದೊಂದು ಅಡ್ವಾಂಟೇಜ್. ಒಂದು ಕಾಯಲ್ಲಿ ಹೋದ್ರು ವರ್ಕೌಟ್ ಆಗುತ್ತೆ, ಅಥವಾ ಡ್ರೈ ಚಿಲ್ಲೀಸ್ ಆದ್ರೂ ವರ್ಕೌಟ್ ಆಗುತ್ತೆ, ಅಥವಾ ನಾವು ಚಿಲ್ಲಿ ಪೌಡರ್. ಇದು ಒಂದೇ ತಳಿನ ಇಲ್ಲ ಬೇರೆ ತಳಿನೂ ಇದೆಯಾ ನಿಮ್ಮಲ್ಲಿ? ಇಲ್ಲಿ ಇದ್ರಲ್ಲೇ 2 ಇದಿದೆ. ಇನ್ನೊಂದು ತಳಿ ಯಾವುದು? ಸ್ಪೈಸಿನೇ ಸೇಮ್, ಬಟ್ ಅದು ನಾರ್ಮಲ್. ಈ ಆಕಾಶ್ ಆದ್ರೆ ಇದು ಆಕಾಶ್ ಬಂದು ಮೇಲೆ ಬರುತ್ತೆ, ಇದು ನಾರ್ಮಲ್. ಅದು ನಾರ್ಮಲ್ ಬಂದು ಕೆಳಗಡೆ ಬರುತ್ತೆ ಅಷ್ಟೇ, ಬಟ್ ಸ್ಪೈಸಿ ಸೇಮ್ ಈಕ್ವಲ್ ಸೈಜ್ ಆಗ್ಲಿ. ಅಲ್ಲಿದೆ ನೋಡಿ, ಇಲ್ಲಿದೆಲ್ಲ ಇದು ಕೆಳಗಡೆ ಬಂದಿರೋದು. ಹೌದೌದು, ಇದು ಇದು ಒಂದು ಸ್ಪೈಸಿನೆಸ್ ಆಗ್ಲಿ ಅಥವಾ ಸೈಜ್ ಆಗ್ಲಿ ಗೊತ್ತಾಗೋದೇ ಇಲ್ಲ. ಅದು ಕಿತ್ತದ ಮೇಲೆ ನೀವು ಡಿಫ್ರೆನ್ಸ್ ಮಾಡಕ್ಕಾಗಲ್ಲ. ಓಕೆ ಆತರ 2 ಆಲ್ಮೋಸ್ಟ್ ಒಂದೇ. ಓಕೆ ಕಿತ್ತದ ಮೇಲೆ ನೋಡೋದಕ್ಕೇನು ಡಿಫ್ರೆನ್ಸ್ ಕಾಣಿಸಲ್ಲ, ಬಟ್ ಗಿಡದಲ್ಲಿದ್ದಾಗ ಮಾತ್ರ ಗೊತ್ತಾಗದೆ ಇದು ಆಕಾಶ ಹೌದು ಇಲ್ಲ ಅಂತ. ಇದು ನಿಮಗೆ ಬೆಳೆಯೋದಕ್ಕೆ ಅದಕ್ಕೂ ಇದಕ್ಕೂ ಚಾಲೆಂಜಸ್ ಏನಾದ್ರು ಬೇರೆ ಇಲ್ಲ ಆತರ ಏನು? ಚಿಲ್ಲೀಸ್ಗೆ ಅಂದ್ರೆ ಯಾವ್ದೇ ಚಿಲ್ಲಿ ಆದ್ರೂ ಸೇಮ್ ನಾರ್ಮಲ್ ಹಂಗೆ, ಅದೇ ಬೇರೆ ತರಕಾರಿಗಳ ತರಾನೇ ಫಸ್ಟ್ ಅದೇ ನ್ಯೂಟ್ರಿಷನ್ಸ್ ಕೊಡ್ಬೇಕು ಅದಕ್ಕೂ. ಆಮೇಲೆ ಸೇಮ್ ಅದೇ ಪೆಸ್ಟ್ ಮ್ಯಾನೇಜ್ಮೆಂಟ್. ನೋಡಿ ಇವಾಗ ಇಲ್ಲೆಲ್ಲ ಇದು ಫಸ್ಟ್ ಇದು ಹಳೆ ಗಿಡಗಳು, ಇದೆಲ್ಲ ಹಣ್ಣಾಗ್ಬಿಟ್ಟಿದೆ. ಸೊ ಈ ತರ ಇದ್ದಾಗ ಇನ್ನೊಂದ್ 10-15 ಡೇಸ್ ಬಿಟ್ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಹಣ್ಣಾದ್ಮೇಲೆ ಕಿತ್ಬಿಟ್ಟು ಒಣಗಿಸ್ತೀವಿ.
ಓಕೆ ಡ್ರೈ ಮಾಡಿ ನೀವು ಹೌದು ಒಣಮೆಣಸಿನ್ಕಾಯಿ ಆದ್ರೂ ಕೊಡ್ಬೋದು, ಇಲ್ಲ ಒಣಮೆಣಸಿನ್ಕಾಯಿ ಪೌಡರ್ ಆದ್ರೂ ಕೊಡ್ಬೋದು, ಮೆಣಸಿನ ಪೌಡರ್ ಆದ್ರೂ. ನಮ್ಮ ಇವಾಗ ಅದೇ ಡೈರೆಕ್ಟ್ ಕಸ್ಟಮರ್ಸ್ಗೆ ಕೊಡ್ತೀವಲ್ಲ ಅದ್ರಲ್ಲಿ ಎಲ್ಲ ಆಪ್ಷನ್ಸ್ ಇದೆ. ರೆಡ್ ಚಿಲ್ಲಿ ಆಪ್ಷನ್ಸ್ ಇದೆ. ಈಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇದ್ ಮಾಡ್ಬೇಕು ಅಂತ ಅಂದಾಗ ಚಾಲೆಂಜ್ ಏನು ಮೇನ್ ಆಗಿ ಬಂದಿದ್ದು? ಮೇನ್ ಫಸ್ಟ್ ಅದೇ ನಮ್ಗೆ ಇದು ಅಲ್ಲ, ಇದನ್ನ ನಾನು ಕೇಳ್ತಾ ಇರೋನು, ಸೇಲ್ ಮಾಡ್ಬೇಕು ಅಂತ ಅಂದಾಗ, ಯಾಕಂದ್ರೆ ನೀವು ನನಗೆ ಫೋನ್ ಮಾಡಿದ್ದೆ FTC ಫಾರ್ಮರ್ ಟು ಕನ್ಸ್ಯೂಮರ್ ಕಾನ್ಸೆಪ್ಟ್ ಅಲ್ಲಿ ಸೇಲ್ ಮಾಡ್ಬೇಕು ಅಂತ ಅಂದಾಗ ಇದು ಪೆರಿಷಬಲ್ ಥಿಂಗ್ಸ್ ನ ಸೇಲ್ ಮಾಡಕ್ ಆಗಲ್ಲ ಅಂತ ನಾನು ಹೇಳ್ದೆ. ಫಸ್ಟ್ ಏನ್ ಚಾಲೆಂಜ್ ಏನ್ ಬಂದಿದ್ದು? ಫಸ್ಟ್ ಚಾಲೆಂಜ್ ಬರೋದೇ ಅದ್ರಲ್ಲಿ, ಅದಕ್ಕೆ ಜಸ್ಟ್ ತುಂಬಾ ಪೌಷ್ಟಿಕಾಂಶ ಅದು ಕೊಟ್ಟು ಅದ್ರಲ್ಲಿ ಅದೇ ಇವಾಗ ಕೆಮಿಕಲ್ ಅಗ್ರಿಕಲ್ಚರ್ ಅಲ್ಲಿ ಏನ್ ತೆಗಿತಾರೋ ಅದನ್ನು ನಾವು ತೆಗಿಬೇಕು. ನಮ್ಗೆ ಇನ್ನೊಂದು ಆರ್ಗ್ಯಾನಿಕ್ ಕಸ್ಟಮರ್ಸ್ ಯೂಶಲ್ ಆಗಿ ಕೇಳೋದೇ ಪ್ರೀಮಿಯಂ ಕ್ವಾಲಿಟಿ. ಹೌದು, ಇವಾಗ ಆರ್ಗ್ಯಾನಿಕ್ ತರಕಾರಿಗಳು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಕಲರ್ ಕಡಿಮೆ ಇರೋದಾಗ್ಲಿ ಅಥವಾ ಒಂಚೂರು ಏನಂತಂದ್ರೆ ಈಗ ನೀವು ನೀವು ಕೆಮಿಕಲ್ ಹಾಕಿ ಬೆಳೆದ್ರೆ ನೋಡಕ್ ಪಳ 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 ಕಾಣ್ತಾ ಇರುತ್ತೆ, ಜನಕ್ಕೆ ಹಂಗ್ ಕಾಣ್ಬೇಕು. ಹಂಗಾದ್ರೆ ಏನಾಗ್ಲಿ ಜನ ಬೇಗ ಅದು ಸೆಳೆಯುತ್ತೆ. ಬಟ್ ಆರ್ಗ್ಯಾನಿಕ್ ಅಲ್ಲಿ ಗ್ರೌಂಡ್ ಹೇಗಿರುತ್ತೆ, ನಾರ್ಮಲ್ ಆಗಿ ನಾನು ಹೇಳ್ದನಲ್ಲ ಫಸ್ಟ್ ನಾನು ಸೊಪ್ಪು ಹಾಕದೆ ಅಂತ, ಆ ಸೊಪ್ಪು ಹಾಕಿದಾಗ ನಾನು 4 ವೆರೈಟಿ ಹಾಕಿದ್ದೆ. ಪಾಲಾಕು, ಮೆಂತ್ಯೆ, ಆಮೇಲೆ ಈ ದಂಟು ಸೊಪ್ಪು ಅಂತ ಬರುತ್ತೆ, ದಂಟು ಸೊಪ್ಪು, ಅದು ಆಮೇಲೆ ಇನ್ನೊಂದು ಚಿಲ್ಕೂರ ಅಂತ ಬರುತ್ತೆ, ಅದನ್ನು ದಂಟು ಸೊಪ್ಪು ವೆರೈಟಿನೇ, ಸ್ವಲ್ಪ ಬೇರೆ ತರ ಇರುತ್ತೆ. ಅದು 4 ಒಂದ್ ಎಕರೆಗೆ 2 ನಾನೆಲ್ಲ ಸ್ಲಾಟ್ಸ್ ಮಾಡ್ಬಿಟ್ಟಿದೀನಿ. ಒಂದೊಂದ್ ಎಕರೆ ಒಂದೊಂದ್ ಸ್ಲಾಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಆ ಒಂದೊಂದ್ ಎಕರೆ ಒಂದೊಂದ್ ಸ್ಲಾಟ್ಗೆ ಒಂದೊಂದ್ ತರಕಾರಿ ಅಂತ ಪ್ಲಾನ್ ಮಾಡ್ಕೊಳ್ತೀವಿ. ಒಂದ್ ಆಗೋ ಅಷ್ಟೊತ್ತಿಗೆ ಇವಾಗ 2 ತರಕಾರಿಗಳು ಇರುತ್ತೆ. ಆ 2 ತರಕಾರಿ ಇನ್ನೇನ್ ಅದು ಹಾರ್ವೆಸ್ಟ್ ಮುಗಿತಾ ಇದೆ ಅನ್ನೋವಾಗ ಇನ್ನೊಂದ್ 2 ಎಕರೆ ಜಮೀನನ್ನ ಹಂಗೆ, ಅಂದ್ರೆ ಇವಾಗ ಇದು ಸಪೋಸ್ ಇದು ಆಗೋಯ್ತು ಅಂತ ಇಟ್ಕೊಳ್ಳಿ, ಬೆಂಡೆಕಾಯಿ ಆಗೋಯ್ತು, ಮೆಣಸಿನ್ಕಾಯಿ ಆಗೋಯ್ತು, ಇಮಿಡಿಯೇಟ್ ಆಗಿ ನಾವ್ ಬೇರೆ ತರಕಾರಿ ಹಾಕಕ್ ಆಗಲ್ಲ. ಅದ್ರಲ್ಲಿ ನ್ಯೂಟ್ರಿಷನ್ ಅದೆಲ್ಲ ಸಿಗ್ಬೇಕಲ್ವಾ. ಸೊ ಮಣ್ಣನ್ನ ಸ್ವಲ್ಪ ಬಿಡ್ಬೇಕಾಗತ್ತೆ, ಒಂದ್ ಸ್ವಲ್ಪ ಅಟ್ಲೀಸ್ಟ್ 3 ಮಂತ್ಸ್, ಅಟ್ಲೀಸ್ಟ್ 2-3 ಮಂತ್ಸ್ ಗ್ಯಾಪ್ ಕೊಟ್ಬಿಟ್ಟೆ ಬೇರೆ ಕ್ರಾಪ್ ಬಿಡೋದು ಅಂತ ಕರೀತಾರೆ ಕೆಲವೊಂದ್ ಕಡೆ. ಆ ತರ ಬಿಟ್ಟು ಮಾಡ್ಬೇಕು. ಅವಾಗ ಇನ್ನೊಂದ್ ಸ್ಲಾಟ್ ಅಲ್ಲಿ ಬಿಟ್ಟಿರ್ತೀವಿ, ಆಲ್ಮೋಸ್ಟ್ 2-3 ಮಂತ್ಸ್ ಹಿಂದೆ ಬಿಟ್ಟಿರ್ತೀವಿ, ಅದನ್ನ ರೆಡಿ ಮಾಡ್ಕೊಳ್ತೀವಿ. ಆತರ ಮಾಡ್ಕೊಳ್ತೀವಿ. ಸೊ ನನ್ಗೆ ಫಸ್ಟ್ ಆ ಸೊಪ್ಪು ಹಾಕಿದಾಗ ನಾನ್ ಹೇಳಿದ್ನಲ್ಲ, ನನ್ಗೆ ಗೊತ್ತಿಲ್ಲ ಫಸ್ಟ್ ಯೂರಿಯಾ ಹಾಕೋಕೆ ಮನ್ಸ್ ಬರ್ಲಿಲ್ಲ, ಬೇರೆ ಏನ್ ಹಾಕೋದು ಅಂದಾಗ ಅದು ತಂದ್ ಹಾಕಿಸ್ದೆ. ಬಟ್ ಅದೂನು ಇಮಿಡಿಯೇಟ್ ಆಗಿ ಕೊಡುತ್ತೆ ಅಂತ ಹೇಳಕ್ ಆಗಲ್ಲ. ಹೊಂಗೆ ಹಿಂಡುನು ಹಾಕದ್ಮೇಲೆ ಅದು ಅಂದ್ರೆ ಈ ಹಸು ಸಗಣಿ, ಈ ಹಸು ಗೊಬ್ಬರ ಆಗ್ಲಿ, ಕುರಿ ಗೊಬ್ಬರ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಆಗಿ ಕೊಡುತ್ತಷ್ಟೇ. ಬಟ್ ಅದ್ರೂ ಸ್ವಲ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಇವಾಗ ನಾವ್ ಯೂರಿಯಾ ಹಾಕಿ ನೋಡಿ, 1-2 ದಿನಕ್ಕೆ ನೀವು ಸ್ವಲ್ಪ ಬೆಳ್ಳಗಿರೋದಕ್ಕೆ ಯೂರಿಯಾ ಹಾಕಿದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಅಥವಾ ಒಂದು 48 to 78 ಅವರ್ಸ್ ಅಲ್ಲಿ ಕಲರೇ ಚೇಂಜ್ ಆಗ್ಬಿಡುತ್ತೆ. ಬಟ್ ನಮ್ದಾಗಲ್ಲ, ನಮ್ದು ಹಾಕದ್ಮೇಲೆ ಮಿನಿಮಮ್ 4-5 ದಿನ, 1 ವಾರ ತಗೊಳುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇವಾಗ ಏನೋ ಅದು ತುಂಬಾ ಫೇಸ್ ಮಾಡಿದೀವಿ. ಏನೋ ಕಲರ್ ಬರ್ತಾ ಇಲ್ವೇ, ಇವಾಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ಹಾಕಿದ್ರೆ ಬರಲ್ಲ, ಅದು ನೆಕ್ಸ್ಟ್ ಕ್ರಾಪ್ ಬರುತ್ತೆ ಅಷ್ಟೇ, ಅಲ್ಲೇ ಇರುತ್ತದು, ಅದು ನೆಕ್ಸ್ಟ್ ಕ್ರಾಪ್ ಬರುತ್ತೆ. ಅದೇ ಈಗ ಏನಂತಂದ್ರೆ ಕಸ್ಟಮರ್ ಅಕ್ವೈಸೇಷನ್ ಇದೆಯಲ್ಲ, ತುಂಬಾ ಕಷ್ಟ ಇಲ್ಲಿ. ಯಾಕಂದ್ರೆ ನೀವು ಜಸ್ಟ್ ಇದು ತೆಗೆದು ಯಾರೋ ಫ್ರೆಂಡ್ಸಿಗೆ ಅವ್ರಿಗೆ ಕೊಡ್ತೀನಿ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಈ ಕಸ್ಟಮರ್ ಅಕ್ವೈಸೇಷನ್ ಅಂತ ಬಂದಾಗ, ಈಗ ನಾನು ರೀಸೆಂಟ್ ಆಗಿ ಇದನ್ನ ಸೇಲ್ ಮಾಡಿದ್ವಿ ನಾವು, ಕಪ್ಪು ಅರಿಶಿಣ ಒಂದಿಷ್ಟು. ಅದ್ರಲ್ಲಿ ಅವ್ರು ಕೇಳೋರು, ಸರ್ ಅಲ್ಲೆಲ್ಲ ನಾವು ನೋಡಿದೆ ಫುಲ್ ಒಳಗಡೆ ಬ್ಲೂ ಕಲರ್ ಇತ್ತು, ನಿಮ್ದು ನಾರ್ಮಲ್ ಬ್ಲೂ ಕಲರ್. ನಮ್ ನೈಸರ್ಗಿಕ ಬೆಳೆದಿರೋದು, ನಾವೇನು ಆರ್ಗ್ಯಾನಿಕ್ ಏನು ಮೆನ್ಯೂರ್ ಕೂಡ ಹಾಕಿಲ್ಲ, ನಾರ್ಮಲ್ ಆಗಿ ಮಣ್ಣಲ್ಲಿ ಹಾಕಿರೋದು ಬೆಳೆದಿರೋದು ಅಷ್ಟೇ. ಸೊ ನಿಮಗೆ ಅಷ್ಟೊಂದು ಇದ್ಬೇಕು, ಕಲರ್ ಬೇಕು ಅಂತಂದ್ರೆ ನಾನು ಆರ್ಗ್ಯಾನಿಕ್ ಅಲ್ಲಿ ಕೊಡಕ್ ಸಾಧ್ಯ ಇಲ್ಲ. ಅದು ಒಂದು. ಆಮೇಲೆ ಇನ್ನೊಂದು ಸಣ್ಣ ಪುಟ್ಟ ಟೆಕ್ಸ್ಚರ್ ಡಿಫರೆನ್ಸ್ ಬಂದ್ರು ಕೂಡ ಜನ ಒಪ್ಪಲ್ಲ. ಅದನ್ನ ಜನರ ಮನಸ್ಥಿತಿ ಬದಲಾವಣೆ ಮಾಡ್ಕೊಬೇಕು. ಯಾಕಂದ್ರೆ ಅದನ್ನ ಇನ್ ಕೇಸ್ ಎಲ್ಲೋ ಒಂದ್ ಕಡೆ ಒಂದು ಜನ ಇದು ಡೈರೆಕ್ಟ್ ಕಸ್ಟಮರ್ಸ್ ಒಪ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ನಾನು ಡೈರೆಕ್ಟ್ ಕಸ್ಟಮರ್ಸ್ಗೂ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅವ್ರನ್ನ ಇವಾಗ ನನ್ಗೆ ಈ ತರ ಕೇಳಿದಾಗ ನಾನು ಅವ್ರಿಗೆ ಡೌಟ್ ಕ್ಲಿಯರ್ ಮಾಡ್ತೀನಿ. ಈ ತರ ಇದೆ, ಈ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಈ ನಾನ್ ಹೇಳಿದ್ನಲ್ಲ, ಕೆಲವೊಂದ್ ಬ್ರ್ಯಾಂಡ್ಸೇ ಬಂದು ನಮ್ಮ ಹತ್ರ ತಗೊಳ್ತಾರೆ ಅಂತ, ಅವರೇ ಒಪ್ಕೊಳ್ಳಲ್ಲ. ಅವ್ರು ಒಪ್ಕೊಳ್ಳೋದಕ್ಕೂ ರೀಸನ್ ಅಂತಂದ್ರೆ ಮೊತ್ತ ಜನನೇ. ಹೌದು, ಜನನೇ. ಅದೇ ಹೇಳ್ತೀವಲ್ಲ, ಅವ್ರು ಏನ್ ಮಾಡ್ತಾರೆ ಇವಾಗ ನೋಡಿ, ನಮ್ಮ ಹತ್ರ ಇವಾಗ ರೇಟ್ಗಳು ಅದು ಹೇಳೋದೇ ಬೇಡ. ನಮ್ಮ ಹತ್ರ ಎಷ್ಟ್ ತಗೊಳ್ತಾರೆ ಅಂದ್ರೆ, ನಮ್ಗೆ ಆಲ್ಮೋಸ್ಟ್ 1/4 ಕಾಲ್ ಭಾಗನೂ ಕೊಡಲ್ಲ ನಮ್ಗೆ. ಇವಾಗ ನಾವು ಬೆಳ್ತಿರ್ತೀವಲ್ಲ, ಇವಾಗ ಅವರು 100 ರೂಪಾಯಿ ಅವ್ರು ಮಾರ್ತಾ ಇದಾರೆ ಅಂದ್ರೆ ನಮಗ್ ಕೊಡೋದು 15ರಿಂದ 20 ಅಷ್ಟೇ. 25 ಕೊಡಲ್ಲ, 25 ಕೊಡಲ್ಲ, 15ರಿಂದ 20 ರೂಪಾಯಿ ಕೊಡ್ತಾರೆ. ನಾನೇ ಕೊಟ್ಟಿದ್ದೀನಿ, ಈ ಬ್ರ್ಯಾಂಡ್ ಹೆಸರುಗಳೆಲ್ಲ ಹೇಳೋದ್ ಬೇಡ, ಕೊಟ್ಟಿದ್ದೀನಿ.
ಬಟ್ ಅವ್ರ ವೆಬ್ಸೈಟ್ ಗಳಲ್ಲಿ ಚೆಕ್ ಮಾಡಿದ್ರೆ ಆ ರೇಟು ಇಂಟು 5 ಟೈಮ್ಸ್ ಇರುತ್ತೆ. ಓಕೆ. ಅವಾಗ ನಾನು ಅದನ್ನ ಕ್ವೆಶ್ಚನ್ ಮಾಡಿದೀನಿ ಅವ್ರನ್ನ, ಅಲ್ಲ ಸರ್ ನಿಮ್ಗೂ ಗೊತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಎಷ್ಟು ಚಾಲೆಂಜಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ನ್ಯೂಟ್ರಿಷನ್ ತೆಗಿಯೋದ್ ಕಷ್ಟ, ಅದಾದ್ಮೇಲೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಹೆಂಗಿರುತ್ತೆ, ಇಷ್ಟೆಲ್ಲಾ ಚಾಲೆಂಜಸ್ ಫೇಸ್ ಮಾಡಿ ಏನೋ ಕಷ್ಟಪಟ್ಟು ಬೆಳ್ದಿರ್ತೀವಿ. ಆ ಇದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನಮ್ಗೆ ಪ್ರೀಮಿಯಂ ಕ್ವಾಲಿಟಿ 50 to 60% ಅಷ್ಟೇ ಪ್ರೀಮಿಯಂ ಹೌದು, ಕ್ವಾಲಿಟಿ. ಇನ್ನು ಉಳಿದಿದ್ದೆಲ್ಲ 40% ನಾವ್ ಏನೇ ಮಾಡಿದ್ರು average ಅದ್ ಸಿಗಲ್ಲ. ಅದನ್ನೇನ್ ಮಾಡ್ತೀವಿ, ಈ ನಾರ್ಮಲ್ ಆಗಿ ಎಲ್ಲ ಇದಕ್ಕೆ ಆತರ. ಇವಾಗ ಅದಕ್ಕೆ ನನ್ ಚಿಲ್ಲೀಸ್ಗೆ ವರ್ಕೌಟ್ ಆಗುತ್ತೆ. ಚಿಲ್ಲೀಸ್ ನಮ್ಗೆ ಡ್ರೈ ಮಾಡ್ಬಿಟ್ಟು ಪೌಡರ್ಗೋ ಅಥವಾ ಡ್ರೈ ಚಿಲ್ಲೀಸ್ಗೋ ಯೂಸ್ ಮಾಡೋದು. ಆದ್ರೆ ಇವಾಗ ಬೇರೆ ತರಕಾರಿಗಳ ಹಂಗಲ್ಲ. ಓಕೆ. ಬೇರೆ ತರಕಾರಿಗಳನ್ನ ನಾವೇನು ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಲೇಡೀಸ್ ಫಿಂಗರ್ ತಗೊಳ್ಳಿ, ಇವಾಗ ನೋಡಿ ಆ ಗಿಡಗಳು ಅಷ್ಟು ಅದು ಚೆನ್ನಾಗಿ ಹಾರ್ವೆಸ್ಟ್ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಇಲ್ಲ ಹೊಡೆದು ಇದಾಗ್ಬಿಡುತ್ತೆ, ಬಲ್ತೋಗ್ಬಿಡುತ್ತೆ. ಬಲ್ತ್ ಮೇಲೆ ಅದ್ ಬರಲ್ಲ ತಿನ್ನಕ್ಕೆ. ಅದೂನು ಅಷ್ಟೇ ಒಂದು ಸ್ಟೇಜ್ ವರ್ಗೂನೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಸಿಗ್ಬೋದು. ಇವಾಗ ಹಾರ್ವೆಸ್ಟ್ ಸ್ಟಾರ್ಟ್ ಆದ್ಮೇಲೆ ಒಂದ್ 30 ಡೇಸ್, 25-30 ಡೇಸ್ ಅಥವಾ 35 ಡೇಸ್ ಫುಲ್ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ. ಓಕೆ. ಅದಾದ್ಮೇಲೆ ಅದು ಗಿಡಕ್ಕೂ ಸ್ವಲ್ಪ ಇದು ಮೆಚೂರ್ ಆಗ್ತಾ ಹೋದಾಗ ಓಕೆ. ಅದ್ರ ಇದು ಕಡಿಮೆ ಆಗ್ತಾ ಬರುತ್ತೆ. ಒಂದು yield ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ, ಅದ್ರ ಟೆಕ್ಸ್ಚರ್ ಇದು ಕೂಡ ಟೆಕ್ಸ್ಚರ್ ಕಡಿಮೆ ಆಗುತ್ತೆ. ಅವಾಗ ಹೌದು, ಅವ್ರು ಇಲ್ಲೇ ಲೋಕಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ಕೊಂಬಿಡಿ ಅಂತಾರೆ. ಅದಾಗ ನಾವು ಲೋಕಲ್ ಮಾರ್ಕೆಟ್ ಅಲ್ಲಿ ಎತ್ಕೊಂಡ್ ಹೋಗ್ಬಿಟ್ಟು ಕೇಳಿದ್ರೆ 5 ರೂಪಾಯಿಗೆ 10 ರೂಪಾಯಿ ಕೇಳ್ತಾರೆ. ನಾವ್ ಇದು ನಮ್ಮ ಹುಡುಗರು ಒಬ್ರು ಕೆಲವೊಂದು ಡೆಲಿವರಿ ಬಾಯ್ಸ್ ಇದಾರೆ, ಅವ್ರ ಹತ್ರ ಇಲ್ಲೇ ವರ್ತೂರಲ್ಲಿ ಒಂದು ಸಂತೆ ಮಾಡ್ತಾರೆ. ಸಂಡೆ ಸಂತೆ ಇರುತ್ತೆ. ಸೊ ಕೆಲವೊಂದ್ಸರಿ ಸುಮ್ನೆ ಯಾಕೆ ವೇಸ್ಟ್ ಮಾಡೋದ, ಗಿಡದಲ್ಲೇ ಹೋಗ್ತಾ ಇದ್ರೆ ನೋಡಕ್ಕೂ ಕಷ್ಟ. ನಾವು ಬೆಳ್ದಿರೋರ್ಗೆ ಗೊತ್ತು, ನೋಡಕ್ಕೂ ಕಷ್ಟ. ಸರಿ ಎತ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ಸಂತೆಯಲ್ಲಿ ಕೊಡಿ ಅಂದ್ರೆ ಎತ್ಕೊಂಡೋಗಿ ಇಲ್ಲಿ ಅವ್ರು ಹೇಳೋ ರೇಟ್ಗೆ ಅಲ್ಲಿಂದ ಫೋನ್ ಮಾಡ್ತಾರ ಹುಡುಗರು, ಇಷ್ಟ 5 ರೂಪಾಯಿ ಕೇಳ್ತಾ ಇದಾರೆ ಅಂತ ಹೇಳಿದಾಗ, ಇದು ಆರ್ಗ್ಯಾನಿಕ್ ಅಂತ ಹೇಳಪ್ಪ ಅಂದ್ರೆ, ಅವ್ರ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಅವ್ರು ನಗ್ತಾರಂತೆ. ಇಲ್ಲಿ ಆರ್ಗ್ಯಾನಿಕ್ ಕೆಮಿಕಲ್ ಏನಿಲ್ಲ, ತರಕಾರಿ ಫ್ರೆಶ್ ಆಗಿದ್ಯಾ, ಕಲರ್ ಚೆನ್ನಾಗಿದ್ಯಾ, ಕಲರ್ ಆಗಿದ್ಯಾ ಅಷ್ಟೇ ನೋಡ. ಆಮೇಲೆ ಸೈಜ್ ಚೆನ್ನಾಗಿದ್ಯಾ, ಅದು ನೋಡಕ್ ಚೆನ್ನಾಗಿದೆ. ನೀವು ಹೇಳ್ತಾ ಇದ್ರಿ ಬ್ರ್ಯಾಂಡ್ಗಳು ಯಾಕೆ ಆತರ ಇದ್ ಮಾಡ್ತಾರೆ ಅಂದ್ರೆ, ನಾನು ಅಬ್ಸರ್ವ್ ಮಾಡಿರೋದು, ನಾನು ಈ ತರದೆಲ್ಲ ಇದ್ ಮಾಡಿದಾಗ ಕೆಲವರು ಹೊಸದಾಗಿ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಮಾತಾಡಿದಾಗ ಅವ್ರು ಅದನ್ನ ಹೇಳೋದು, ಸರ್ ಈಗ ನಾವ್ ಒಂದ್ ಬ್ರ್ಯಾಂಡ್ ನಂಬಿಕೆ ಉಳಿಸ್ಕೊಬೇಕು ಅಂತಂದ್ರೆ ಅವ್ರು ಚೆನ್ನಾಗಿಲ್ಲ ಅಂತ ಒಂದ್ ಫೋಟೋ ಕಳ್ಸೋರು, ನಾವು ಅಮೌಂಟ್ ರಿಫಂಡ್ ಮಾಡ್ಬೇಕು. ನಾವ್ ಅದನ್ನ ಯಾವ್ದು ಫಾರ್ಮರ್ಸಿಗೆ ಹೇಳಕ್ ಆಗಲ್ಲ, ಹೇಳಕ್ ಬರೋದು ಇಲ್ಲ. ಸೊ ಅದೆಲ್ಲ ನನಗೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿಂದ ತಂದಿದ್ದು, ಡೆಲಿವರಿ ಬಾಯ್ ಕೊಟ್ಟಿದ್ದು ಎಲ್ಲ ನಾನು ವಾಪಸ್ ಕೊಡ್ಬೇಕು. ಸೊ ಅಲ್ಲಿ ₹1 ಲಾಭ ಇಲ್ಲ, ಅಷ್ಟು ಲಾಸೆ. ಸೊ ಅದಕ್ಕೆ ನಾನು ಹೇಳೋದು, ಜನರ ಮೈಂಡ್ ಸೆಟ್ ಫಸ್ಟ್ ಚೇಂಜ್ ಆಗ್ಬೇಕು. ಇದು ತುಂಬಾ ಬಿಗ್ ಚಾಲೆಂಜ್ ಆಕ್ಚುಲಿ. ಜನರ ಮೈಂಡ್ ಸೆಟ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡೋದು. ಜನಕ್ಕೆ ಕಸ ಎಲ್ಲ ಹಾಕ್ಬೇಕು ಅಂತಾನೆ ತಗೊಂಡೋಗ್ ಗೊತ್ತಿಲ್ಲ, ಏನ್ ತಿನ್ಬೇಕು ಅಂತ ಗೊತ್ತಿರುತ್ತಾ. ಸೊಪ್ಪುಗಳನ್ನ ಅದ ಬೆಳೆದ್ಮೇಲೆ ಕಲರ್ ತುಂಬಾ ಕಡಿಮೆ ಬಂತು. ಆಲ್ಮೋಸ್ಟ್ ಈ ಡಾರ್ಕ್ ಗ್ರೀನ್ ಬರೋದಕ್ಕೆ ಕಿಂತ ಸ್ವಲ್ಪ ಈ ಲೈಟ್ ಆಗಿ ಗ್ರೀನಿಶ್, ಈ ಪ್ಯಾರೆಟ್ ಗ್ರೀನ್ ಟೈಪ್, ಸ್ವಲ್ಪ ಒಂದೊಂದ್ ಕಡೆ ಆದ್ರೆ ಸ್ವಲ್ಪ ವೈಟ್ ಯೆಲ್ಲೋಯಿಶ್ ಟೈಪ್ ಆತರ ಬರಕ್ ಸ್ಟಾರ್ಟ್ ಆಯ್ತು ಈ ಪಾಲಕ್ ಅದೆಲ್ಲ. ಸರಿ, ನನ್ಗೂ ಅದೇನು ಅವಾಗ ತಾನೇ ಇನ್ನು ಸ್ಟಾರ್ಟ್ ಮಾಡಿದ್ದೆ ಅಗ್ರಿಕಲ್ಚರ್ ಫಾರ್ಮಿಂಗ್ ಬಗ್ಗೆ ನನ್ಗೆ ಐಡಿಯಾನೇ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಒಂದ್ ತರಕಾರಿ ಸೊಪ್ಪುಗಳ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳ್ಬಿಟ್ಟು, ಸರಿ ನಮ್ಮ ಗೊತ್ತಿರೋರ್ಗೆ ಇಲ್ಲಿ ಯಾರಾದ್ರು ಈ ಕಾಮನ್ ಡೀಲರ್ಸ್, ನನ್ಗೆ ಅವಾಗ ಆರ್ಗ್ಯಾನಿಕ್ ತರಕಾರಿಗಳನ್ನ ಆರ್ಗ್ಯಾನಿಕ್ ತಗೊಳ್ಳೋರು ನನ್ಗೇನು ಪರಿಚಯ ಇರ್ಲಿಲ್ಲ. ಏನು ತುಂಬಾ ಇನಿಷಿಯಲ್ ಸ್ಟೇಜ್ ಅದು, ನನ್ಗೇನು ಐಡಿಯಾನೇ ಇಲ್ದೇ ಇದ್ದಾಗ ಇಲ್ಲ ಯಾರೋ ಈ ನಾರ್ಮಲ್ ಬೆಳಿತಾರಲ್ಲ ಅವ್ರು ಡೀಲರ್ಗಳು ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಈ ಸೊಪ್ಪುಗಳನ್ನ ಅದೆಲ್ಲ ತೋಟನೇ ಫುಲ್ ತಗೊಂಡ್ಬಿಡ್ತಾರೆ. ತಗೊಂಡ್ಬಿಟ್ಟು ಆಮೇಲೆ ಅವರು ಬೇರೆಯವ್ರು ಮಾರ್ಕೊಳ್ತಾರೆ, ಸೇಲ್ ಮಾಡ್ತಾರೆ. ಆತರ ಒಬ್ಬರು ಬಂದ್ಬಿಟ್ಟು ಈ ತರ ನೋಡ್ದಾಗ ಅವ್ರು ನೋಡ್ಬಿಟ್ಟು ನಕ್ಕೊಂಡ್ ಹೇಳ್ತಾರೆ, ಅಲ್ಲಮ್ಮ ಈ ಕಲರ್ ಇದೆ ಈ ಸೊಪ್ಪು, ಇದನ್ನ ನಾವು ಕಟ್ಟಿಬಿಟ್ಟು ಎತ್ಕೊಂಡೋಗಿ ಮಾರಿದ್ರೆ ಯಾರು ತಗೊಳ್ತಾರೆ? ಇದಕ್ಕೆ ಒಂದು ಟ್ಯೂಬ್ ಬರುತ್ತೆ, ಆ ಟ್ಯೂಬ್ ತಗೊಂಬಂದ್ಬಿಟ್ಟು ಟ್ಯೂಬ್ ಅಲ್ಲಿ ಒಂದು 100 ಲೀಟರ್ 200 ಲೀಟರ್ ನೀರ್ಗೆ ಮಿಕ್ಸ್ ಮಾಡ್ಬಿಟ್ಟು ಸ್ಪ್ರೇ ಕೊಡು. ಇವತ್ ಸಾಯಂಕಾಲ ಸ್ವಲ್ಪ ಅಂದ್ರೆ ಆತರ ಇದು ಹಾಕಿದಾಗ ಸಾಯಂಕಾಲ ಹಾಕ್ಬೇಕು, ಅಂದ್ರೆ ಬಿಸಿಲು ಬೀಳ್ಬಾರ್ದು ಅಂತ. ಸೊ ಸಾಯಂಕಾಲ ಸ್ಪ್ರೇ ಕೊಟ್ಬಿಡು, ನಾಳೆ ಬೆಳಗ್ಗೆ ಅಥವಾ ನಾಡಿದ್ ಬೆಳಗ್ಗೆ ನೋಡು ಆ ಕಲರ್ ಎಲ್ಲ ಎಷ್ಟು ಡಾರ್ಕ್ ಆಗಿರುತ್ತೆ ಅಂದ್ರೆ, ಅದ್ರ ಲೀಫ್ ಮೇಲೆ ಪಾಲಿಶ್ ಹೆಂಗಿರುತ್ತೆ ಅಂದ್ರೆ, ಆವಾಗ ನೀನ್ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಾರಿದ್ರೆ ನೀನ್ ಏನು ನೀನ್ ಅದೇನು ಕೇಳ್ದೆ ಮಾರಾಟ ಆಗೋಗುತ್ತೆ. ಈ ತರಕಾರಿ ಈ ಸೊಪ್ಪನ್ನ ಎತ್ಕೊಂಡ್ ಹೋಗ್ಬಿಟ್ಟು ಆ ಸೊಪ್ಪು ಪಕ್ಕ ಇಟ್ರೆ, ನೀನೇನು ಹಾಕಿಲ್ಲ, ವಿಷರಹಿತ ಆಹಾರ ಅಂದ್ರೂನು ಅದನ್ನೇ ತಗೊಳ್ತಾರೆ ವಿನಃ ಇದನ್ನ ತಗೊಳಲ್ಲ ಅಂತ ಹೇಳಿದ್ರು. ನಿನಗೆ ಬೇಕು ಅಂದ್ರೆ ನಾನು ಈ ತರ ಹೇಳ್ದೆ, ನನ್ ಕಾನ್ಸೆಪ್ಟ್ ಹೇಳ್ದೆ,
ಇಲ್ಲ ನಾನು ಈ ತರ ವಿಷ ಐ ಮೀನ್ ಪಾಯ್ಸನ್ ಇಲ್ದೆ ಕೆಮಿಕಲ್ಸ್ ಹಾಕದಿರಾನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಹಂಗೆ ಮಾಡ್ತೀನಿ ಅಂತ ಹೇಳೋದಕ್ಕೆ. ನಿನ್ಗೆ ಅಷ್ಟು ಕನ್ಸರ್ನ್ ಇದ್ರೆ ನೀನ್ ಮಾಡ್ಕೊ, ನಿನ್ ಮನೆ ಹತ್ರ ಬೆಳ್ಕೊ, ಅಥವಾ ನಿನ್ಗೆ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಎಷ್ಟು ಮಾತ್ರ ಬೇಕಷ್ಟು ಮಾಡ್ಕೊಳ್ಳಿ, ಮಾರ್ಕೆಟ್ ಸೈಜ್ ಅಲ್ಲಿ ಮಾಡಕ್ ಹೋಗ್ಬೇಡಿ ಅಂತ ನೀವು ಅವ್ರ ಸಜೆಷನ್. ಎಲ್ಲಾರ್ಗು ಕೆಮಿಕಲ್ ಫ್ರೀ ಫುಡ್ ಕೊಡ್ತೀನಿ ಅಂತ ಹೋಯ್ತು ಅಂದ್ರೆ ನೀನ್ ತುಂಬಾ ದಿನ ಇದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂದ್ರು. ಅವ್ರು ಹೇಳ್ತಾ ಇರೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರ ಬಾಯಲ್ಲಿ ಆ ವರ್ಡ್ ಬರ್ತಾ ಇರೋದು ಜನರಿಂದಾನೆ. ಹೌದು, ಅವ್ರ ಬಾಯಲ್ಲಿ ಪಾಪ ಅವ್ರೇನು ತಗೊಂಡು ಕೆಮಿಕಲ್ ತಿನ್ನಿ ಅಂತ ಅವ್ರು ಯಾಕೆ ಹೇಳ್ತಾರೆ ಹೇಳ್ತಾರೆ. ಜನ? ಈಗ ನಾನು ಹೋಗಿ ತಗೊಂಡೋಗಿ ಎರಡು ಹಿಡ್ಕೊಂಡ್ರೆ ಇಲ್ಲಿ ಇದು ಚೆನ್ನಾಗಿಲ್ದೇ ಇರೋದು ನೋಡೋ ಚೆನ್ನಾಗಿಲ್ದೇ ಇರೋದು ಹೌದು. ಇದು 25 ರೂಪಾಯಿ ಹೇಳ್ತಾ ಇದ್ದೀರಾ ಒಂದ್ ಕಟ್ಟು, ಇದು 5 ರೂಪಾಯಿ ಸಿಗುತ್ತೆ, ಯಾಕೆ ನಾನು ಯಾಕೆ ತಗೊಬೇಕು ಅನ್ನೋದು ಅವ್ರ ಜನ ಇವ್ರು ಯಾಕೆ ಮಧ್ಯೆ ತಗೊಂಡೋಗಿ ಮಾರಕ್ ಹೋಗ್ತಾರೆ? ಸೊ ಜನರ ಮನಸ್ಥಿತಿ ಬದಲಾವಣೆ ಆಗೋದೇ ಅಲ್ಲಿ. ಈ ಕೆಮಿಕಲ್ಸ್ ಇಂದ ನೋಡಕ್ ಮಾತ್ರ ಈಗ ಎಲ್ಲದೂ ನೋಡಿ, ಫಿಸಿಕಲ್ ಅಪಿಯರೆನ್ಸ್ ಹೆಂಗ್ ಎಷ್ಟ್ ಚೆನ್ನಾಗಿ ಕಾಣುತ್ತೆ ಅದನ್ನೇ ನೋಡ್ತಾರೆ. ಹೌದು. ನಾನು ನಾವು ಅಷ್ಟೇ, ಸಪೋಸ್ ಏನು ಇವಾಗ ನಮ್ಗೊಂದ್ ಐಡಿಯಾ ಇದೆ, ಐಡಿಯಾ ಇಲ್ಲ ಅಂದ್ರೆ ನಾವು ಅದೇ ಕೆಲಸ ಮಾಡ್ತೀವಿ. ಹೌದು, ಇವಾಗ ಐಡಿಯಾ ಇದ್ರೂನು ಒಂದ್ ತರಕಾರಿ ಶಾಪ್ ಹೋಗ್ತಿವಿ ಅಂತ ಇಟ್ಕೊಳ್ಳಿ, ಯಾವ್ ಚೆನ್ನಾಗಿದ್ಯೋ ಯಾವ್ ಫ್ರೆಶ್ ಆಗಿದ್ಯೋ ಅದನ್ನೇ ತಾನೇ ತಗೊಳ್ತೀವಿ. ಹೌದು, ನೋಡಕ್ ಫ್ರೆಶ್ ಅಂತ ಕಾಣುತ್ತೆ ನಮಗೆ ಅದು ಆಕ್ಚುಲಿ.